ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಆಧ್ಯಾತ್ಮ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಕಾರ್ಯಕ್ರಮದ 22ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿಯೂ ನಾನು ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮ ಚಿಂತನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ತಂದಿರುವೆ. ಅದರ ಪೂರ್ವದಲ್ಲಿ ಆದಿಗುರು ವಾಲ್ಮೀಕಿಯವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ ನಮೋ ವಾಲ್ಮೀಕಿ ನಾರಾಯಣಂ ನಮೋ ವಾಲ್ಮೀಕಿ ನಾರಾಯಣಂ. ಆದಿಗುರು ವಾಲ್ಮೀಕಿಯವರು ಆರಂಭದಲ್ಲಿಯೇ ಹೇಳ್ತಾರೆ, ವಿಶ್ವದಲ್ಲಿ ಕಾಣುವ ಗೋಚರ ಅಗೋಚರ ಈ ವಸ್ತುಗಳೆಲ್ಲ ಏನಿವೆ ಇವು ಮನಸ್ಸಿನ ಸೃಷ್ಟಿಗಳು, ಭ್ರಮೆಗಳಂತಲೇ ಹೇಳ್ತಾರೆ. ಹಾಗಾದರೆ ನಾವೆಲ್ಲರೂ ಮಾನವ ಕುಲ ಸಂಪೂರ್ಣವಾಗಿ ಭ್ರಮೆಯಲ್ಲಿ ಜೀವಿಸ್ತಾ ಇದ್ದೀವಿ. ಹಾಗಾದರೆ ಈ ಭ್ರಮೆ ಕುರಿತು ವಾಲ್ಮೀಕಿಯವರ ನೀಡಿದ ಚಿಂತನೆ ಏನೆಂಬುದನ್ನು ನೋಡೋಣ. ಆದಿಗುರು ವಾಲ್ಮೀಕಿಯವರು ಬರೆದಂತಹ ಮಹಾನ ಕೃತಿ ಮಹಾರಾಮಾಯಣದ ಶಾಂತಚಿತ್ತಕಾಂಡದಲ್ಲಿ ಭ್ರಮೆ ಕುರಿತು ಆದಿಗುರು ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ: ಲೋಕವೆಂಬ ಭ್ರಮೆಯು ರಜಸ ಮತ್ತು ತಮಸ ಸ್ವಭಾವದ ಹಿಡಿತದಲ್ಲಿದೆ. ಪ್ರಕೃತಿಯ 3 ಗುಣಗಳು ಲೋಕ ಅಂತ ನಾವೇನು ಕರಿತೇವೆ, ಸೃಷ್ಟಿ ಮಾಡಿಕೊಂಡೇವೆ, ಅದು ಒಂದು ಭ್ರಮೆ. ಆ ಭ್ರಮೆಯನ್ನು ಆಳುವ ಗುಣಗಳು ಯಾವಪ್ಪ ಅಂದ್ರೆ, ಸ್ವಭಾವ ಯಾವ ಅಂದ್ರೆ, ಒಂದು ರಜಸ ಮತ್ತು ತಮಸ. ರಜಸ ಮತ್ತು ತಮಸ ಗುಣಗಳಿಂದ ಅದನ್ನೇ ಕೆಲವೊಂದು ಸಂತರು ಬೆಳಕು ಮತ್ತು ಕತ್ತಲೆ, ರಜಸನ್ನ ಬೆಳಕಂತಾರ, ತಮಸನ್ನ ಕತ್ತಲೆ ಅಂತಾರ, ಜ್ಞಾನ ಅಜ್ಞಾನ ಅಂತಾರ, ಚೈತನ್ಯ ರಜಸ ಚೈತನ್ಯ, ತಮಸ ಜಿಲತ್ವ, ಇವಕ್ಕೆ ಬೇರೆ ಬೇರೆ ಹೆಸರು ಪದಗಳನ್ನು ಬಳಸ್ಯಾರ, ಪದಗಳಿಂದ ಕರೆದಾರ. ವಾಲ್ಮೀಕಿಯರು ಮೂಲತಃ ಹೇಳ್ತಾರೆ, ಲೋಕವೆಂಬ ಭ್ರಮೆಯು ರಜಸ ಮತ್ತು ತಮಸ ಸ್ವಭಾವದ ಹಿಡಿತದಲ್ಲಿದೆ. ಅದನ್ನ ಅವರು ಹೋಲಿಸಿ ಹೇಳ್ತಾರ, ಕಟ್ಟಡವನ್ನು ಕಂಬಗಳು ಸಮರ್ಥಿಸಿದಂತೆ. ಈ ಯಾವುದೇ ಒಂದು ದೊಡ್ಡ ಕಟ್ಟಡ ನೋಡ್ತೇವೆ, ಬಹುಮಡಿ ಕಟ್ಟಡ ಆಗಿರ್ಬೋದು, ಯಾವುದೇ ಕಟ್ಟಡ ಆಗಿರ್ಬೋದು, ನೆಲಮಾಳಿಗೆ ಆಗಿರ್ಬೋದು, ಆ ಕಟ್ಟಡವನ್ನ ಹಿಡಿಯುವ ಸಲುವಾಗಿ ಕಂಬಗಳನ್ನು ಮಾಡಿರ್ತಾವೆ. ಕಂಬಗಳನ್ನೇ ಕಟ್ಟಡವನ್ನ ಸಮರ್ಥಿಸ್ತಾವ. ಕಂಬಗಳು ಸಮರ್ಥಿಸಿದಂತೆ ರಜಸ ಮತ್ತು ತಮಸ ಗುಣಗಳು ಆ ಭ್ರಮೆಯನ್ನು ಸಮರ್ಥಿಸುವವು. ಯಾವ ರೀತಿ ಕಟ್ಟಡವನ್ನು ಕಂಬಗಳು ಸಮರ್ಥಿಸಿಕೊಂಡು ನಿಲ್ತಾವ, ಕಂಬಗಳ ಆಧಾರದ ಮೇಲೆ ಕಟ್ಟಡ ನಿಂತಿರ್ತದೆ, ಅದೇ ರೀತಿಯಾಗಿ ತಮಸ ಮತ್ತು ರಜಸ ಗುಣಗಳ ಆಧಾರದ ಮೇಲೆ ಭ್ರಮೆ ನಿಂತಿರ್ತದೆ ಅಂತೇಳಿ ವಾಲ್ಮೀಕಿಯವರು ಭ್ರಮೆಯ ಬಗ್ಗೆ, ಭ್ರಮೆಯನ್ನು ಆಳುವಂಥ ಗುಣಗಳ ಬಗ್ಗೆ ಹೇಳ್ತಾರೆ. ಆದಿಗುರು ವಾಲ್ಮೀಕಿಯವರು ಹೇಳ್ತಾರ, ಲೋಕವೆಂಬ ಭ್ರಮೆಯು ಮನಸ್ಸಿನ ಸೃಷ್ಟಿ. ಭೂಲೋಕ, ದೇವಲೋಕ, ಜ್ಞಾನಲೋಕ, ಅಜ್ಞಾನಲೋಕ, 108 ಲೋಕಗಳನ್ನು ನಾವೇ ಸೃಷ್ಟಿಸಿಕೊಂಡೇವೆ. ಸೂಕ್ಷ್ಮ ಜೀವಿಗಳ ಲೋಕ, ದೈತ ಜೀವಿಗಳ ಲೋಕ, ಸುಖದ ಲೋಕ, ದುಃಖದ ಲೋಕ, ಒಂದೊಂದು ಇದಕ್ಕೆ ಒಂದೊಂದು ಲೋಕವನ್ನು ಸೃಷ್ಟಿಸಿಕೊಂಡೇವೆ. ಎಲ್ಲ ಲೋಕಗಳು ವಾಸ್ತವದಲ್ಲಿಲ್ಲ, ಇವೆಲ್ಲವೂ ಮನಸ್ಸಿನ ಸೃಷ್ಟಿಗಳು, ಇವೆಲ್ಲ ಭ್ರಮೆ. ಈ ಭ್ರಮೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕೆ ವಾಲ್ಮೀಕಿ ಅವರು ಹೇಳ್ತಾರೆ, ಲೋಕವೆಂಬ ಭ್ರಮೆಯು ಮನಸ್ಸಿನ ಸೃಷ್ಟಿಯೇ,
ಸ್ವಾರ್ಥ ಮತ್ತು ಅಜ್ಞಾನಗಳು ಅದನ್ನು ಪೋಷಿಸುತ್ತಿರುವವು. ಕಟ್ಟಡವನ್ನ ಹೇಗೆ ಕಂಬಗಳ ಆಧಾರ ಕೊಟ್ಟು ನಿಲ್ತಾವ ಬೆಳೆದಂಗ, ಹಾಂಗ ಈ ಭ್ರಮೆಯನ್ನ ಪೋಷಿಸಿಕೊಂಡು ರಕ್ಷಿಸಿಕೊಂಡು ಹೋಗುವಂಥವು ಯಾವಂದ್ರೆ ನಮ್ಮಲ್ಲಿ ಇರುವಂತಹ ಸ್ವಾರ್ಥ ಮತ್ತು ಅಜ್ಞಾನಗಳು. ವಾಲ್ಮೀಕಿಯವರ ಪ್ರಕಾರ, ವಾಲ್ಮೀಕಿಯವರ ತತ್ವಶಾಸ್ತ್ರದ ಪ್ರಕಾರ ಇಲ್ಲಿ 3 ಪ್ರಕೃತಿ ಗುಣಗಳಿವೆ. ಒಂದು ಸತ್ವ, ಅಂದ್ರೆ ಬ್ರಹ್ಮಸತ್ವ. ಅದರಿಂದ ಇಡೀ ವಿಶ್ವದಲ್ಲಿ ಗೋಚರ ಅಗೋಚರ ಎಲ್ಲ ವಸ್ತುಗಳು ತಯಾರಾಗುವ ಎಲ್ಲ ಥರದ ಮೂಲ ಬ್ರಹ್ಮಸತ್ವ. ಬೇಸಿಕ್ ರಾ ಮಟೀರಿಯಲ್, ಒಂದು ಔಷಧಿ ಗುಳಿಗೆ ತಯಾರು ಮಾಡಿರ್ಬೇಕಾದ್ರೆ ಅದಕ್ಕೊಂದು ಮೂಲ ರಸಾಯನ ಬೇಕಾಗ್ತಿದೆ, ಮೂಲ ಸ್ಟಫ್ ಬೇಕಾಗ್ತಿದೆ. ಪ್ರತಿಯೊಂದಕ್ಕೂ ಮೂಲ ಇದೆ. ಸಂತರು ಹೇಳ್ತಾರೆ ನೋಡ್ರಿ, ಮಡಿಕೆ ಮಾಡಬೇಕಾದ್ರೆ ಅದಕ್ಕೆ ಮೂಲ ಯಾವುದು? ಮಣ್ಣೆ ಮೂಲ ಅಂತ ಹೇಳ್ತಾರೆ. ಏನೇ ಮಾಡ್ಬೇಕಾದ್ರೆ ಅದಕ್ಕೊಂದು ಮೂಲ ಬೇಕು, ಮೂಲ ವಸ್ತು ಬೇಕು. ಅದಕ್ಕೆ ಬ್ರಹ್ಮಸತ್ವನ ಈ ವಿಶ್ವದಲ್ಲಿ ಏನ್ ನಮ್ಗೆಲ್ಲ ಕಾಣಿಸ್ತಾ ಇದೆ, ನೀವು ಏನಿವೆ, ಎಲ್ಲಾ ಥರದ ಮೂಲ ಯಾವುದಂದ್ರೆ ಬ್ರಹ್ಮಸತ್ವ. ಮುಂದೆ 2ನೇದು ಪ್ರಕೃತಿ ಗುಣ ಯಾವುದಂದ್ರೆ ರಜಸ. ರಜಸವನ್ನ ನಾವು ಚಲನಶೀಲತೆ ಅಥವಾ ಚೈತನ್ಯ ಅಂತ ಕರಿತೀವಿ, ಕ್ರಿಯಾಶೀಲತೆ ಕರಿತೀವಿ, ಬೆಳಕು ಅಂತ ಕರಿತೀವಿ, ಉತ್ಸಾಹ ಅಂತ ಕರಿತೀವಿ. ಆದರೆ ಈ ಬೆಳಕಾಗಲಿ, ಈ ಚಲನಶೀಲತೆಯಾಗಲಿ, ಚೈತನ್ಯವಾಗಲಿ ಅತಿಯಾದಾಗ, ಅಗತ್ಯಕ್ಕಿಂತ ಹೆಚ್ಚಾದಾಗ, ಹೆಚ್ಚು ವಹಿಸಿದಾಗ, ಅದರ ಪ್ರಭಾವ ಹೆಚ್ಚಾದಾಗ, ಪ್ರಮಾಣ ಹೆಚ್ಚಾದಾಗ ಅದು ನಮ್ಮನ್ನು ಅಶಾಂತಿಗೆ ನೂಕುತ್ತದೆ. ರಜಸ ಗುಣವೂ ಕೂಡ ನಮ್ಮನ್ನು ಅಶಾಂತ ಸ್ಥಿತಿಗೆ ನೂಕುತ್ತದೆ, ಅಶಾಂತ ಅಥವಾ ಸ್ವಾರ್ಥ ಸ್ಥಿತಿಗೆ ನೂಕುತ್ತದೆ. ಅದಕ್ಕೆ ರಜಸ ಗುಣದಿಂದ ನಾವೇನ್ ಮಾಡ್ತೇವೆ? ಸ್ವಾರ್ಥ ನಮ್ಮ ರಜಸ ಗುಣದಿಂದ ಬರ್ತಿದೆ. ಎಲ್ಲಿ ತನಕ ನಾವು ಈ ಗುಣದ ಪ್ರಭಾವದಲ್ಲಿ ಇರ್ತೇವೆ, ಈ ಗುಣದ ನಿಯಂತ್ರಣದಲ್ಲಿ ಇರ್ತೇವೆ, ಅಲ್ಲಿವರೆಗೆ ನಾವು ಸ್ವಾರ್ಥಿಗಳಾಗಿರುತ್ತೇವೆ. ಮುಂದವರೆದು ಹೇಳ್ತಾರ, 3ನೇ ಗುಣ ಯಾವಪ್ಪ ಅಂದ್ರೆ ತಮಸ. ಅದಕ್ಕೆ ಜಡತೆ ಅಂತ ಕರಿತೀವಿ, ಅಜ್ಞಾನ ಅಂತ ಕರಿತೀವಿ, ಕತ್ತಲ ಅಂತ ಕರಿತೀವಿ. ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರ, ಸ್ವಾರ್ಥ ಮತ್ತು ಅಜ್ಞಾನ ಅರ್ಥಾತ್ ರಜಸ ಮತ್ತು ತಮಸ ಗುಣಗಳೇನ್ ಮಾಡ್ತಾವ? ನಮ್ಮಲ್ಲಿ ಇರುವಂತಹ ಭ್ರಮೆಯನ್ನ ಪೋಷಿಸಿಕೊಂಡು ಹೊಂಟಾವ, ಅವೇ ರಕ್ಷಣೆ ಮಾಡಿಕೊಂಡು ಹೊಂಟಾವ. ಅವು ಮನಸ್ಸನ್ನು ಸಮಚಿತ್ತದತ್ತ ಹರಿಯಲು ಬಿಡುವುದಿಲ್ಲ. ನಾನು ಯಾರು ತಿಳ್ಕೊಳ್ಬೇಕಾಗಿದ್ರ, ನಾನು ಈ ಒಂದು ಭ್ರಮೆಗಳಿಂದ ಮುಕ್ತಿಯಾಗಬೇಕಾಗಿತ್ತಂದ್ರ, ಮನಸ್ಸನ್ನ ಶಾಂತ ಚಿತ್ತದಂತ ಒಯ್ಯಬೇಕಾಗಿತ್ತಂದ್ರ, ಎಲ್ಲವನ್ನು ತ್ಯಾಗ ಮಾಡಬೇಕಾಗಿತ್ತ, ಭೋಗವನ್ನು ಬಿಡ್ಬೇಕಂತ ಮಾಡ್ತಾ ಇದ್ದಾಗ ಆ ಕಡೆ ಹೋಗದಂತೆ ನೋಡಿಕೊಳ್ಳುವಂತಹ ಗುಣಗಳು, ಶಕ್ತಿಗಳು ಯಾವಂದ್ರೆ ರಜಸ ಮತ್ತು ತಮಸ ಗುಣಗಳು. ನಾವು ಶಾಂತ ಚಿತ್ತವನ್ನು ಹೊಂದಬೇಕಾದ್ರೆ ವಾಲ್ಮೀಕಿಯವರು ಹೇಳ್ತಾರೆ, ಆದಿಗುರು ವಾಲ್ಮೀಕಿಯವರು ಹೇಳ್ತಾರೆ, ನಮ್ಮಲ್ಲಿಯ ರಜಸ ಮತ್ತು ತಮಸ ಗುಣಗಳ ಮೇಲೆ ನಾವು ನಿಯಂತ್ರಣ ಹೊಂದಬೇಕು. ಅವುಗಳನ್ನು ಮೊದಲು ನಾನು ತ್ಯಾಗ ಮಾಡಬೇಕು. ರಜಸ ಮತ್ತು ತಮಸ ಗುಣಗಳನ್ನು ನಾವು ತ್ಯಾಗ ಮಾಡಿದಾಗ ನಮಗೆ ಸಮಚಿತ್ತದ ಅರಿವು ಆಗುತ್ತದೆ, ನಾವು ಶಾಂತ ಚಿತ್ತವನ್ನು ಹೊಂದುತ್ತೇವೆ. ಎಲ್ಲಿ ತನಕ ಈ 2 ಗುಣಗಳಲ್ಲಿ ನಮ್ಮಲ್ಲಿ ಇರ್ತಾವ, ನಾವು ಶಾಂತ ಚಿತ್ತವನ್ನು ಹೊಂದಲಿಕ್ಕೆ, ಮೋಕ್ಷವನ್ನು ಹೊಂದಲಿಕ್ಕೆ, ನಿರ್ಮಾಣವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ, ಕೈವಲ್ಯವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ, ಸ್ವರ್ಗ ಹೊಂದಲಿಕ್ಕೆ ಸಾಧ್ಯವಿಲ್ಲ ಅಂತ ಮಹರ್ಷಿ ವಾಲ್ಮೀಕಿಯವರು ಹೇಳ್ತಾರೆ. ರಜಸ ಮತ್ತು ತಮಸ ಗುಣಗಳಿಂದ ಮುಕ್ತಿ ಹೊಂದಿ ನಾವು ಶಾಂತ ಚಿತ್ತವನ್ನು ಹೇಗೆ ಪಡೆಯುವಂತ ಸುಲಭ ಮಾರ್ಗವನ್ನು ಕೂಡ ಆದಿಗುರು ವಾಲ್ಮೀಕಿಯವರು ಹೇಳ್ತಾರೆ. ಹಾವು ತನ್ನ ಪರಿಯನ್ನು ಕಳಚಿಕೊಂಡಂತೆ, ಸತ್ತ ಚರ್ಮವನ್ನ ಹಾವು ಹೆಂಗ್ ಬಿಡ್ತಿದೆ, ಹೆಂಗ್ ಕಳಚಿಕೊಳ್ತಿದೆ, ಮನುಷ್ಯನು ಸ್ವಾರ್ಥ ಮತ್ತು ಅಜ್ಞಾನ ಗುಣ ಸ್ವಭಾವಗಳಿಂದ ಹೊರಬಂದಾಗ ಅವನಿಗೆ ಸಮಚಿತ್ತ ಮೂಲಕ ಆತ್ಮ ಸಾಕ್ಷಾತ್ಕಾರವಾಗುವುದು. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಾನು ಯಾಕೆ ಬಂದೆ, ನನ್ನ ಕರ್ತವ್ಯಗಳೇನು, ಇದೆಲ್ಲ ಸತ್ಯ ತಿಳ್ಕೊಳ್ಬೇಕಾಗಿದ್ರೆ, ನಾನು ಯಾರು ಅನ್ನೋದನ್ನು ನನಗೆ ಜ್ಞಾನ ತಿಳಿಬೇಕಾಗಿದ್ರೆ, ಬ್ರಹ್ಮಜ್ಞಾನ ತಿಳಿಬೇಕಾಗಿದ್ರೆ, ಆತ್ಮ ಸಾಕ್ಷಾತ್ಕಾರ ನನಗೆ ಆಗಬೇಕಾಗಿತ್ತಂದ್ರೆ, ಶಾಂತ ಚಿತ್ತವನ್ನು ನಾನು ಹೊಂದಬೇಕಾಗಿದ್ರೆ, ಮೋಕ್ಷ ನಾನು ಹೊಂದಬೇಕಾಗಿತ್ತಂದ್ರೆ, ಮೊದಲು ನಾನು ಸ್ವಾರ್ಥ ಮತ್ತು ಅಜ್ಞಾನಗಳಿಂದ ಮುಕ್ತಿಯನ್ನು ಹೊಂದಬೇಕು.
ಈ ಗುಣಗಳನ್ನು ಹೊಡೆದು ಹಾಕಬೇಕು. ಯಾವ ರೀತಿ ಹಾವು ತನ್ನ ಹಳೆ ಚರ್ಮವನ್ನು ಪರಿಯನ್ನು ಹೇಗೆ ಕಚ್ಕೊಂಡು ಹೋಗ್ತದಲ್ಲ, ಆ ರೀತಿಯಾಗಿ ನಾವು ಈ ಗುಣಗಳನ್ನು, ಪ್ರಕೃತಿ ಗುಣಗಳಿವೆ ಯಾವುದು, ಸ್ವಾರ್ಥ ಮತ್ತು ಅಜ್ಞಾನ, ತಮಸ ಮತ್ತು ರಜಸ, ಎರಡೂ ಪ್ರಕೃತಿ ಗುಣಗಳಿಂದ ನಾವು ಮುಕ್ತಿಯನ್ನು ಹೊಂದಬೇಕು. ಅವುಗಳನ್ನು ಹೊಡೆದೋಡಿಸಿದಾಗ ಮಾತ್ರ ನಮಗೆ ಆತ್ಮ ಸಾಕ್ಷಾತ್ಕಾರವಾಗುವುದು. ಯಾವಾಗ ನಾವು ಸಮಚಿತ್ತದಿಂದ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದ್ತೇವೆ, ಅದುವೇ ಆತ್ಮ ವಿಮೋಚನೆ ಮಾರ್ಗ. ಅದೇ ಮಾರ್ಗ ಮೋಕ್ಷ ಹೊಂದುವಂಥ ಮಾರ್ಗ, ನಿರ್ಮಾಣ ಹೊಂದುವಂಥ ಮಾರ್ಗ, ಕೈವಲ್ಯ ಹೊಂದುವಂಥ ಮಾರ್ಗ, ಸ್ವರ್ಗ ಹೊಂದುವಂಥ ಮಾರ್ಗ, ವೈಕುಂಠ, ಕೈಲಾಸ, ಯಾವುದೇ ಹೆಸರಿನಿಂದ ಕರೀರಿ, ಅದನ್ನು ನಾವು ತಲುಪಬೇಕಾದ್ರೆ, ಹೊಂದಬೇಕಾದ್ರೆ, ಆ ಸ್ಥಿತಿಯನ್ನು ನಾವು ತಲುಪಬೇಕಾಗಿತ್ತಂದ್ರೆ ಅದಕ್ಕೊಂದು ಮಾರ್ಗ ಬೇಕು. ಅದಕ್ಕೆ ನಾವು ಆತ್ಮ ವಿಮೋಚನೆ ಮಾರ್ಗ ಅಂತ ಕರಿತೇವೆ. ಇದು ಕೇವಲ ಈ ಮನುಷ್ಯ ತನ್ನ ಈ ಎರಡೂ ಅವಗುಣಗಳನ್ನು, ಯಾವುದು ರಜಸ ಮತ್ತು ತಾಮಸ ಗುಣಗಳನ್ನು ತ್ಯಾಗ ಮಾಡುವುದನ್ನು ಬಿಡುವುದರಿಂದ ಸಾಧ್ಯವಿದೆ. ಇದಕ್ಕೆ ಇಂಥ ಗುಣಗಳನ್ನು ನಾವು ಬಿಟ್ಟು ಮನಸ್ಸನ್ನು ಶುದ್ಧ ಮಾಡಿಕೊಂಡಾಗ, ಸಮಚಿತ್ತವನ್ನು ಹೊಂದಿದಾಗ, ಆವಾಗ ಮಾತ್ರ ನಮಗೆ ಆತ್ಮ ಸಾಕ್ಷಾತ್ಕಾರವಾಗಲು, ತದಮೂಲಕ ಆತ್ಮ ವಿಮೋಚನೆ ಹೊಂದಲು, ತದಮೂಲಕ ಮೋಕ್ಷ ಹೊಂದಲು ಸಾಧ್ಯವೆಂದು ಆದಿಗುರು ವಾಲ್ಮೀಕಿಯವರು ಲೋಕಕ್ಕೆ ಬೋಧನೆಯನ್ನು ಮಾಡಿರುತ್ತಾರೆ. ವೀಕ್ಷಕ ಬಂಧುಗಳೇ, ಆಧ್ಯಾತ್ಮ ಪ್ರಿಯರೇ, ಇಲ್ಲಿವರೆಗೆ ನಾವು ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮ ಚಿಂತನ ಭ್ರಮೆ ಅಂದರೆ ಆ ಭ್ರಮೆಯನ್ನು ಪೋಷಿಸುವಂತಹ ರಜತ ಮತ್ತು ತಮಸ ಗುಣಗಳ ಬಗ್ಗೆ, ಅವುಗಳನ್ನು ಮುಕ್ತಿ ಹೊಂದಿದಾಗ ನಾವು ಯಾವ ರೀತಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದ್ತೇವೆ, ಅದರ ಮೂಲಕ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಇರುವಂಥ ಒಂದು ಚಿಂತನೆಯನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ. ಅದು ತಮಗೆ ತಮ್ಮ ಮನವನ್ನು ಮುಟ್ಟಿರಬಹುದು. ತಮಗೆ ಈ ಮಾರ್ಗದಲ್ಲಿ, ಆಧ್ಯಾತ್ಮ ಮಾರ್ಗದಲ್ಲಿ ನಡೀಲಿಕ್ಕೆ ಸಹಾಯವಾಗ್ತಿದೆ ಅಂತ ನಾನು ಭಾವಿಸ್ತೇನೆ. ಈ ಕಾರ್ಯಕ್ರಮ ತಮಗೆ ಮೆಚ್ಚುಗೆಯನ್ನು ತಂದಿರಬಹುದು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ನನ್ನ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆದಿಗುರು ವಾಲ್ಮೀಕಿಯವರ ಹೊಸ ಚಿಂತನೆಯನ್ನು, ಆಧ್ಯಾತ್ಮ ಚಿಂತನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.